ಹಾಯ್ ನಮಸ್ತೆ, ಇದು ಸಂಡೇ ಬ್ಲಾಗ್. ಸಂಡೇ ನಾವು ಸಡನ್ನಾಗಿ ಸೋ ಫಿಲ್ಮ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸರಿ ಹೋಗೋಣ ಅಂತೇಳ್ಬಿಟ್ಟು ಈವ್ನಿಂಗ್ ಶೋಗೆ ಚೆಕ್ ಮಾಡಿದರೆ ಬುಕ್ ಮೈ ಶೋ ಅಲ್ಲಿ ಎಲ್ಲ ಫುಲ್ ಆಗಿ ಹೋಗ್ಬಿಟ್ಟಿತ್ತು. ಸೊ ನಮಗೆ ರಾಕ್ಲೈನಲ್ಲಿ ಆಪ್ಷನ್ನೇ ಇರಲಿಲ್ಲ. ಸೊ ಅಲ್ಲಿ ಸಿಗದೇ ಇರೋ ಕಾರಣ ನಾವು ಭಾರತಿ ಥಿಯೇಟರಲ್ಲೇ ಬುಕ್ ಮಾಡ್ಕೊಂಡ್ವಿ. ಅದು ಸಿಲ್ವರ್ ಕ್ಲಾಸಲ್ಲಿ ಸಿಕ್ತು. ಇಟ್ಸ್ ಓಕೆ, ಸೆಕೆಂಡ್ ರೋನೇ ನಮ್ದಾಗೋಗಿತ್ತು. ಸೊ ಇಟ್ಸ್ ಓಕೆ ನೋಡೋಣ ಅಂತ ಸ್ಟಾರ್ಟಿಂಗ್ ಹೋದ್ರೆ ಫುಲ್ ಖಾಲಿ ಇತ್ತು. ಇದರಲ್ಲಿ ಎಲ್ಲ ಕಡೆ ಫುಲ್ ತೋರಿಸ್ತಾ ಇದೆ, ಇದೇನಪ್ಪ ಇಷ್ಟೊಂದು ಖಾಲಿ ಇದೆ ಅಂತ ನೋಡಿದ್ರೆ ಫಿಲ್ಮ್ ಸ್ಟಾರ್ಟ್ ಆಗೋಷ್ಟರೊಳಗಡೆ ಎಲ್ಲನೂ ಫಿಲ್ ಆಗೋಯ್ತು, ಸೀಟೆಲ್ಲ ಫುಲ್ ಆಗೋಯ್ತು. ಈ ಸಿನಿಮಾ ಆಲ್ ಓವರ್ ಫುಲ್ ಕಾಮಿಡಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಸಿನಿಮಾ ಟೇಕ್ ಅವೇ ಏನು ಅಂದರೆ, ನಗುವಿನ ಕಡಲಿನಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲರ ಕಾಮಿಡಿ ತುಂಬ ನ್ಯಾಚುರಲ್ ಆಗೇ ಬಂದಿದೆ. ಎಲ್ಲ ಫಿಲ್ಮ್ನೂ ನೋಡೋದಿಲ್ಲ, ನಾವು ತುಂಬ ಕಡಿಮೆ ಫಿಲಮ್ಸ್ ನೋಡೋದು, ಕೆಲವೊಂದು ಸೆಲೆಕ್ಟೆಡ್ ಫಿಲ್ಮ್ಸ್ನ ಮಾತ್ರನೇ ನೋಡೋದು ಅಂತಲೇ ಹೇಳ್ಬೋದು. ಅದರಲ್ಲಿ ನಾವು ಫಿಲ್ಮ್ ನೋಡ್ದಲ್ಲೇ ನಾವು KGF ಕಾಂತಾರ ನೋಡಿದ್ದೆ ಲಾಸ್ಟ್. ಅದಾದಮೇಲೆ ಮತ್ತೆ ಇವಾಗ ನಾವು ಬಂದಿರೋದೇ ಈ ಫಿಲ್ಮ್ಗೆ. ಏನೋ ನಮಗೆ ಅದನ್ನು ಟ್ರೈಲರ್ ನೋಡಿದ ತಕ್ಷಣ ನಮಗೆ ನೋಡಬೇಕು ಅನಿಸಿದ್ರೆ ಮಾತ್ರ ನಾವು ಬರೋದು. ಅದರಲ್ಲಿ ನನ್ನ ಮಗನಿಗೆ ಕೂಡ ರಿಷಬ್ ಶೆಟ್ಟಿ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವ್ರದ್ದು ಫಿಲ್ಮ್ಸ್ ಎಲ್ಲ ಅವನಿಗೆ ತುಂಬ ಇಷ್ಟಪಡ್ತಾನೆ. ಕಿರಿಕ್ ಪಾರ್ಟಿ, ಕಾಂತಾರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದೆಲ್ಲ ಅವನಿಗೋಸ್ಕರ ನಾವು ಬಂದಿದ್ದಾಯಿತು. ಬಟ್ ಬಂದಿದ್ದು ಲಾಸ್ ಅಂತೂ ಆಗಿಲ್ಲ, ಸಿಕ್ಕಾಬಿಟ್ಟೆ ಕಾಮಿಡಿ. ನಾವು ಬಂದಿದ್ದು ತುಂಬ ಒಳ್ಳೆಯದಾಯಿತು, ಮಿಸ್ ಮಾಡಿಕೊಳ್ಳಲಿಲ್ಲ ಅಂತ ಫೀಲ್ ಆಯಿತು. ಅಷ್ಟು ಚೆನ್ನಾಗಿತ್ತು ಫಿಲ್ಮು. ಸೊ ಆರಾಮಾಗಿ ಹೋಗಿ ನೋಡ್ಬೋದು. ಸೊ ಹೊಸೊಬ್ರು ಸೇರ್ಕೊಂಡು ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ. ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಈ ಒಂದು ಇಷ್ಟು ಕಾಮಿಡಿ ಇರುವಂಥ ಫಿಲ್ಮ್ಸ್ ತುಂಬ ದಿನಗಳೇ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಹೋಗಿ ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡಿ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಯಿತು ಸೋ ಅಂತ ಯಾಕೆ ಹೇಳ್ತಾರೆ ಅಂತ. ಸುಲೋಚನಾ ಫ್ರಮ್ ಸೋಮೇಶ್ವರ್, ಇದು ಸ್ಟೋರಿ. ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿರೋಂತಹ JP ತುಹಿನಾಡ್ ಅವರಾಗಿರಬಹುದು, ಮತ್ತು ಶನೀತಲ್ ಗೌತಮ್ ಅಲಿಯಾಸ್ ರವಿ, ಮತ್ತು ಭಾನು ಕ್ಯಾರೆಕ್ಟರ್ ಆಗಿರ್ಬೋದು. ಈ ಮೂರು ಮೇನ್ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ನಾನಂತೂ ಈ ಫಿಲ್ಮಿಗೆ ಔಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ನನಗಂತೂ ಅಷ್ಟು ಇಷ್ಟ ಆಯಿತು. ಕೆಲವರು 1 ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಯಾಕೆ ಅಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಬಟ್ ಇನ್ನೂ ಯಾವ ಥರ ಫಿಲಮ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಫಿಲ್ಮ್ ಮಾತ್ರ ಆಸಮ್.